ಎಂದಾದರೂ ಒಂದು ದಿನ ನಮಗೂ ಕೂಡ ಒಳ್ಳೆಯ ಕಾಲ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಕೆಲವು ಜನರು ಜೀವನ ಮಾಡ್ತಾ ಹೋಗ್ತಾರೆ. ಎಷ್ಟೇ ಕಷ್ಟಗಳು, ನಷ್ಟಗಳು, ತಾಪತ್ರಯಗಳು ಎಲ್ಲವೂ ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ದಟ್ಸ್ ಗುಡ್. ಆದರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ರೀತಿಯ ಪರೀಕ್ಷೆಗಳು ಬಂದುಬಿಟ್ರೆ ಆಗ ಮಾಡೋದಾದರೂ ಏನು? ನಂಬೋದಾದರೂ ಹೇಗೆ? ಬದುಕಿನ ಅರ್ಥವೇ ಕಳ್ಕೊಂಬಿಡುತ್ತೆ. ಆಶಾ ಕಿರಣ ಅನ್ನೋದು ಸತ್ತೋಗ್ಬಿಡುತ್ತೆ. ಬದುಕಿಗೆ ಅರ್ಥ ಇಲ್ಲದಂತಾಗ್ಬಿಡುತ್ತೆ. ಅಂತಹ ಸಂದರ್ಭ, ಅಂತಹ ಸಿಚುಯೇಷನ್ ನೀವೇನಾದರೂ ಫೇಸ್ ಮಾಡಿದ್ದೀರಾ? ಅಕಸ್ಮಾತ್ ಆ ರೀತಿಯ ಸಂದರ್ಭ ಬಂದಾಗ ನೀವು ಯಾವ ರೀತಿಯ ಗಟ್ಟಿ ನಿರ್ಧಾರವನ್ನು ತಗೋತೀರಾ? ಮುಗೀತು ಬಿಡು, ನನ್ನ ಲೈಫ್ ಅಂತೂ ಇನ್ನು ಬದಲಾವಣೆ ಹೊಂದೋದಿಲ್ಲ, ನಾನು ಬದುಕಬೇಕು ಅಂದರೆ ಯಾವುದಾದ್ರೂ ಒಂದು ಕರ್ತವ್ಯನಿಷ್ಠೆಗೆ ಬದುಕಬೇಕು, ಇಲ್ಲ ನನ್ನ ಜೀವನನ ಅಂತ್ಯ ಮಾಡ್ಕೋಬೇಕು ಅನ್ನೋ ಒಂದು ದೃಢ ಸಂಕಲ್ಪಕ್ಕೆ ಬಂದು ಬಿಡ್ತಾರೆ ಕೆಲವು ಜನ. ಅದೇನೇ ಇರಲಿ, ಬದುಕನ್ನು ಅಂತ್ಯ ಕಾಣಿಸ್ಕೊಳ್ಳೋ ಅಂಥ ಅಧಿಕಾರ ಭಗವಂತ ನಮಗೆ ಕೊಟ್ಟಿಲ್ಲ. ಏಕೆಂದರೆ ಸೃಷ್ಟಿಕರ್ತ ಆತನೇ ಆದಮೇಲೆ ನಮ್ಮ ಸಾವಿನ ನಿರ್ಣಯ ಕೂಡ ಭಗವಂತನೇ ಮಾಡಬೇಕು. ಯಾವುದೇ ಕಾರಣ ಇಲ್ಲದೆ ನಾವು ಧರೆಗೆ ಬಂದಿರೋದಿಲ್ಲ. ನಾವು ಭೂಮಿಗೆ ಬಂದಿದ್ದೀವಿ ಅಂದರೆ ಇದೆಲ್ಲವನ್ನು ಚೊಕ್ಕವಾಗಿ ನಿಭಾಯಿಸಲೇಬೇಕು. ಬ್ಯಾಕ್ ಟು ಬ್ಯಾಕ್ ಕಷ್ಟ ಬರ್ತಾ ಇದೆ ಅಂದರೆ ನೀನು ತಾಳ್ಮೆಯಿಂದ ಎಷ್ಟನ್ನು ಸಹಿಸ್ಕೊಂಡು ಹೋಗ್ತೀಯ, ನಿನ್ನ ಕೆಪಾಸಿಟಿ ಏನು ಅನ್ನೋದನ್ನ ಭಗವಂತ ಪರೀಕ್ಷೆಗೆ ಮಾಡಿರ್ತಾನೆ. ಬಟ್ ನಾನು ಹೇಳಿದಷ್ಟು ಈಸಿ ಅಲ್ಲ ಅವೆಲ್ಲವನ್ನು ಮೆಟ್ಟಿ ನಿಲ್ಲೋದು. ಬಟ್ ಸಹಿಸ್ಕೊಂಡು ಹೋಗಲೇಬೇಕು. ಯಾವಾಗ ಸಹಿಸ್ಕೊಂಡು ಹೋಗ್ತೀವಿ, ಆಫ್ಟರ್ ದಟ್ ನೋಡಿ ಭಗವಂತ ನಮಗೆ ಸುಖ ಕೊಡ್ತಾನೆ. ಸೊ ಅದನ್ನು ಎಂಜಾಯ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ನೆವರ್. ಯಾಕೆಂದರೆ ಯಾವಾಗ ಮನಸ್ಸು ಪಕ್ವ ಆಗ್ಬಿಡುತ್ತೆ, ಮನಸ್ಸು ಗಟ್ಟಿ ಆಗ್ಬಿಡುತ್ತೆ, ಸುಖ ಬಂದ್ರೇನು ಬಿಟ್ರೇನು ನಾವು ಉಬ್ಬೋಗೋದಕ್ಕೆ ಹೋಗೋದಿಲ್ಲ, ಹೊಗಳಿ ಒನ್ನ ಶೂಲಕ್ಕೆ ಏರಿಸಿದ್ರೆ ಹೇರೋದಕ್ಕೆ ಹೋಗೋದಿಲ್ಲ, ಅಥವಾ ಎಂಜಾಯ್ ಮಾಡೋದಕ್ಕೆ ಹೋಗೋದಿಲ್ಲ. ಬದುಕು ನೀರಸ ಆಗ್ಬಿಟ್ಟಿರುತ್ತೆ ಅಷ್ಟೊದ್ರೊಳಗಡೆ. ಯಾಕೆಂದರೆ ಕಷ್ಟಗಳನ್ನು ಮೆಟ್ಟಿ ನಿಂತವನಿಗೆ ಸುಖ ಯಾವ ಲೆಕ್ಕನೂ ಅಲ್ಲ. ಆಗ ನೋಡಿ ಮನುಷ್ಯನಾಗಿ ಬದುಕ್ತಾನೆ. ಯಾವ ಸುಖದ ಅಮಲಿಗೂ ಆತ ಒಳಗಾಗೋದಿಲ್ಲ. ಅಂತಹ ವ್ಯಕ್ತಿಗಳೇ ಶ್ರೇಷ್ಠ ವ್ಯಕ್ತಿಗಳಾಗೋದು, ಮೇರು ವ್ಯಕ್ತಿಗಳಾಗೋದು, ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯೋದು. ಆ ರೀತಿಯ ವ್ಯಕ್ತಿಗಳಾಗಬೇಕು ಅಂದರೆ ಸ್ವಲ್ಪ ಸಹಿಸ್ಕೊಂಡು ಹೋಗೋದನ್ನ ಕಲ್ತ್ಕೊಂಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ